ಇವನು ಮಂಜಿತ್ ಮತ್ತೆ ಇವಳು ಪುಷ್ಪ. ಇವ್ರಿಬ್ರು ಆಸೆ ಏನಾಗಿತ್ತಪ್ಪ ಅಂದ್ರೆ ಮೋಟಾರ್ ಬೈಕ್ ಅನ್ನ ಕೊಂಡ್ಕೋಬೇಕು ಅನ್ನೋದು. ಬೇರೆಯವ್ರ ಹೆಂಡತಿ ತಮ್ಮ ಹೆಂಡತಿನ ಸ್ಕೂಟರ್ ಸುತ್ತಾಡಿಸ್ತಾರೆ, ಆದ್ರೆ ನನ್ ಗಂಡನೂ ಇದಾನೆ, ಎಷ್ಟೋ ವರ್ಷಗಳಿಂದ ಸ್ಕೂಟರ್ ತಗೋಬೇಕು ಅಂತ ಬರೀ ಕನಸು ಕಾಣ್ತಿದ್ದಾರೆ. ತಗೊಳ್ಳೋಣ, ಬರೀ ಒಂದ್ಸಲ ನಾನು ಹಣನ ಒಟ್ಟಾಕ್ಬೇಕು. ಆದ್ರೆ ಹೇಗ್ ಒಟ್ಟಾಕೋದು? ನಾನ್ ಯಾವಾಗಾದ್ರೂ ಪ್ರಯತ್ನ ಪಟ್ಟಾಗ ನಿನ್ನ ಆರ್ಡರ್ ಬಂದ್ಬಿಡುತ್ತೆ. ನನಗ್ ಈ ಸ್ಯಾರಿ ಬೇಕು, ಆ ಸ್ಯಾರಿ ಬೇಕು, ಮತ್ತೆ ಇಂಥದ್ರಲ್ಲಿ ನನ್ನ ಸ್ಕೂಟರ್ ಹೇಗ್ ಮಾಡ್ಲಿ? ಮಂಜಿತ್ಗೆ ಎಷ್ಟೋ ವರ್ಷಗಳಿಂದ ಸ್ಕೂಟರ್ ಕೊಂಡ್ಕೋಬೇಕು ಅಂತಿತ್ತು. ಈಗ ಅವನು ತೀರ್ಮಾನ ಮಾಡಿದ್ದ ಏನಾದ್ರೂ ಮಾಡಿ ಕೊಂಡ್ಕೊಳ್ಳೇಬೇಕು ಅಂತ. ಆವತ್ತಿಂದ ಅವನು ದುಡ್ಡನ್ನ ಉಳಿಸಿ ಒಂದು ಉಂಡಿಗೆ ಹಾಕ್ತಾ ಇದ್ದ. ಇನ್ನು ಆದಷ್ಟು ಬೇಗ ನನಗೆ ಸ್ಕೂಟರ್ ಬರುತ್ತೆ. ಇದನ್ನೇ ಅವನು ಪ್ರತಿದಿನ ಮಾಡ್ತಿದ್ದ. ಹೇಗಾದ್ರೂ ಮಾಡಿ ಪ್ರತಿದಿನ ದುಡ್ಡನ್ನ ಉಳಿಸಿ ಆ ಉಂಡಿ ಒಳಗಡೆ ಹಾಕ್ತಾ ಇದ್ದ. ದಿನ ಕಳ್ದ ಹಾಗೆ ಆ ಉಂಡಿ ಭಾರ ಆಗ್ತಾ ಹೋಯ್ತು. ಒಂದು ದಿನ ಪುಷ್ಪ ಆ ಉಂಡಿನ ಎತ್ಕೋತಾಳೆ. ಇದಂತೂ ತುಂಬಾ ಭಾರ ಇದೆ, ಇದ್ರಲ್ಲಿ ತುಂಬಾ ದುಡ್ಡಿರ್ಬೇಕಲ್ವಾ? ಇದೆ, ಆದ್ರೆ ಅದ್ರ ಮೇಲೆ ನಿನ್ ಕಣ್ ಹಾಕ್ಬೇಡ. ಆ ಹಣ ನಾನ್ ಸ್ಕೂಟರ್ ತಗೊಳಕ್ಕಂತ. ಪುಷ್ಪ ಕೈಯಲ್ಲಿದ್ದಂತ ಉಂಡಿನ ಮಂಜಿತ್ ಇಸ್ಕೊಂಡು ವಾಪಸ್ ಅದ್ರ ಜಾಗದಲ್ಲೇ ಇಡ್ತಾನೆ. ಮಾರನೇ ದಿನ ಮಂಜಿತ್ ಗ್ಯಾರೇಜಿಗೆ ಹೋಗ್ತಾನೆ ಸ್ಕೂಟರ್ ಬೆಲೆ ತಿಳ್ಕೊಳ್ಳೋದಿಕ್ಕೆ. ಅಣ್ಣ, ನನಗ್ ಯಾವ್ದಾದ್ರು ಒಳ್ಳೆ ಸ್ಕೂಟರ್ ತೋರ್ಸಿ. ಇಲ್ ನೋಡಿ, ಬರೀ 1 ವರ್ಷ ಹಳೇದಷ್ಟೇ. ಎಷ್ಟಿದಕ್ಕೆ? ಬರೀ 50,000. ಅಯ್ಯೋ ದೇವ್ರೆ, ಯಾವ್ದಾದ್ರು ಕಡಿಮೆ ತೋರ್ಸಿ ದೋಸ್ತ್. ಇಲ್ ನೋಡಿ, 10 ವರ್ಷ ಹಳೇದು, ಇದಕ್ ಬೆಲೆ 20,000 ರೂಪಾಯಿ. ಏನು, 20,000? ಮೆಕ್ಯಾನಿಕ್ ಮಂಜಿತ್ ನ ಮೇಲೆಯಿಂದ ಕೆಳವರೆಗೂ ನೋಡ್ತಾನೆ. ಇನ್ ಇದ್ರಕ್ಕಿಂತ ಕಡಿಮೆದ್ ನಾನ್ ಎಲ್ಲಿಂದ ತೋರಿಸ್ಲಿ? ಇದ್ರಕ್ಕಿಂತ ಕಡಿಮೆದ್ ಬೇಕು ಅಂದ್ರೆ ನೀನೇ ಮಾಡ್ಬೇಕಾಗುತ್ತೆ. ಮಂಜಿತ್ ಬೇಜಾರ್ ಮಾಡ್ಕೊಂಡು ವಾಪಸ್ ಬಂದ. ಆದ್ರೆ ಮಂಜಿತ್ ತಲೆನಲ್ಲಿ ಮೆಕ್ಯಾನಿಕ್ ಹೇಳಿದ ಮಾತು ಕೂತ್ಕೊಂಡ್ಬಿಡ್ತು. ಇದಕ್ಕಿಂತ ಚೀಪ್ ಸ್ಕೂಟರ್ನ ನೀನೇ ಮಾಡ್ಬೇಕು ಅನ್ನೋದು. ಮಂಜಿತ್ ಹೇಳ್ಬೇಕು ಅಂದ್ರೆ ಮೋಟಾರ್ ರಿಪೇರಿ ಮಾಡೋನಾಗಿದ್ದ. ಅವನು ಬೇರೆ ಬೇರೆ ರೀತಿ ಮೋಟಾರ್ಗಳನ್ನ ರಿಪೇರಿ ಮಾಡ್ತಾ ಇದ್ದ. ಇತ್ತೀಚೆಗೆ ಅವನು ವಿಡಿಯೋನಲ್ಲಿ ಮೋಟಾರ್ ಮತ್ತೆ ಬ್ಯಾಟ್ರಿನಲ್ಲಿ ನಡೆಯೋ ಅಂತ ವಿಡಿಯೋ ನೋಡಿದ್ದ. ಅವತ್ತು ನಾನ್ ನೋಡಿರೋ ಆ ಮೋಟಾರ್ ಸೈಕಲ್ ಬ್ಯಾಟ್ರಿಯಿಂದ ನಡೀತಾ ಇತ್ತು. ಅದಕ್ಕೆ ಪೆಟ್ರೋಲ್ ಕೂಡ ಬೇಕಾಗಲ್ಲ. ನಾನ್ಯಾಕೆ ಅದೇ ತರದ್ ಸ್ಕೂಟರ್ನ ಮಾಡಬಾರ್ದು? ಹೇಳ್ಬೇಕಂದ್ರೆ ಐಡಿಯಾ ಏನ್ ಕೆಡ್ದಾಗಿಲ್ಲ. ಮಂಜಿತ್ ತನ್ನ ಮೊಬೈಲ್ ಅಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ವಿಡಿಯೋಗಳನ್ನ ನೋಡಿದ್ದ. ಅದರಿಂದ ಅವನ್ಗೆ ತುಂಬಾ ವಿಚಾರಗಳು ಅರ್ಥ ಆಗಿತ್ತು. ಇದು ಅಷ್ಟೊಂದ್ ಕಷ್ಟದಾಗಂತೂ ಕಾಣ್ತಿಲ್ಲ. ಟೈರ್ ಹಾಗೂ ಬ್ಯಾಟ್ರಿ ಮಧ್ಯದಲ್ಲಿ ಬೆಲ್ಟ್ ಇರುತ್ತೆ, ಅದ್ರಿಂದಾನೇ ಗಾಡಿ ಓಡುತ್ತೆ. ನಾನಿವಾಗ ಒಂದು ಹಳೆ ಸ್ಕೂಟರ್ನ ಕೊಂಡ್ಕೋಬೇಕು. ಮಂಜಿತ್ ಆ ಕೂಡ್ಲೆ ಮನೆಗ್ ಹೋಗಿ ಆ ಉಂಡಿನ ಹೊಡಿತಾನೆ. ಅರೆ, ಏನ್ ಮಾಡ್ತಾ ಇದ್ದೀರಾ? ನಂದೇ ಒಂದು ಸ್ಕೂಟರ್ ಮಾಡ್ತಾ ಇದ್ದೀನಿ. ಏನು? ಇವಾಗ ನೀನು ನೋಡ್ತಾ ಹೋಗು. ಮಂಜಿತ್ ಎಲ್ಲ ದುಡ್ಡನ್ನ ಒಟ್ಟುಗೂಡಿಸ್ಕೊತಾನೆ. 10,000 ರೂಪಾಯಿ ಇದೆ, ಇಷ್ಟ್ರಲ್ಲಿ ಎಲ್ಲದೂ ಹೋಗ್ಬೇಕು ಅಷ್ಟೇ. ಮಂಜಿತ್ ಒಬ್ಬ ಸ್ಕ್ರಾಪ್ ಡೀಲರ್ ಹತ್ರ ಹೋದ. ನನಗೊಂದು ಯಾವ ತರ ಸ್ಕೂಟರ್ ಬೇಕು ಅಂದ್ರೆ ಅದರ ಬಾಡಿ ಮಾತ್ರ ಚೆನ್ನಾಗಿರ್ಬೇಕು. ನೋಡಿ ಅಣ್ಣ, ನಿನಗ್ ಯಾವ್ದ್ ಬೇಕಂತ. ಆ ಸ್ಕ್ರಾಪ್ ಯಾರ್ಡ್ ಅಲ್ಲಿ ಮಂಜಿತ್ ಗಮನ ಒಂದು ಸ್ಕೂಟರ್ ಮೇಲೆ ಹೋಗತ್ತೆ. ಆ ಸ್ಕೂಟರ್ನ ಬಣ್ಣ ಮತ್ತೆ ಬಾಡಿ ಫಸ್ಟ್ ಕ್ಲಾಸ್ ಆಗಿತ್ತು. ಇದಕ್ಕೆಷ್ಟು ರೂಪಾಯಿ? ಅದಂತೂ ಬಿಡು ಗುಜರಿ, ಇಂಜಿನ್ ಎಲ್ಲ ಸೀಸ್ ಆಗಿದೆ. ನನಗಾಗ್ಬೋದು, ನೀವು ಬರೀ ಬೆಲೆ ಹೇಳಿ. 2,000 ರೂಪಾಯಿ ಕೊಡು, ಹಾಗ ತಗೊಂಡೋಗೋ. ಮಂಜಿತ್ ಖುಷಿಯಿಂದ ಆ ಡೀಲರ್ಗೆ 2,000 ರೂಪಾಯಿ ಕೊಟ್ಟು ಆ ರೆಡ್ ಸ್ಕೂಟರ್ನ ಮನೆಗ್ ತಗೊಂಡ್ ಹೋಗ್ತಾನೆ. ಆಮೇಲೆ ಅವನು ಒಂದು ಸ್ಪೇರ್ ಶಾಪ್ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಮೋಟಾರ್, ಬ್ಯಾಟ್ರಿ ಮತ್ತೆ ಇನ್ನು ಒಂದಷ್ಟು ವಸ್ತುಗಳನ್ನ ಕೊಂಡುಕೊಂಡ. ಎಲ್ಲಾನು ಕೂಡ ತಗೊಂಡು ತನ್ನ ಅಂಗಡಿಗೆ ಬಂದು ಆ ಸ್ಕೂಟರ್ ಮೇಲೆ ಕೆಲಸ ಮಾಡೋಕ್ ಶುರು ಮಾಡ್ದ. ಎಷ್ಟೋ ಗಂಟೆಗಳು ಕಳೀತು. ಬೆಳಗ್ಗೆಯಿಂದ ಸಂಜೆ ಆಗೋಯ್ತು. ಇಲ್ಲಿ ಪುಷ್ಪ ತಲೆ ಕೆಡ್ಸ್ಕೊಂಡಿದ್ಲು. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಎಲ್ ಹೋದ್ರು ಏನೋ ಗೊತ್ತಿಲ್ವಲ್ಲ. ಮಂಜಿತ್ ತಲೆನಲ್ಲಿ ಬೇರೆನೆ ಓಡ್ತಾ ಇತ್ತು. ಹೇಗಾದ್ರೂ ಮಾಡಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಮಾಡ್ಲೇಬೇಕು ಅನ್ನೋದು ಅವನಿಗೆ ಹಠ ಬಂದಿತ್ತು. ತಡರಾತ್ರಿ ಆದಾಗ ಪುಷ್ಪ ಅವನನ್ನ ಹುಡ್ಕೊಂಡು ಅಂಗಡಿಗೆ ಬರ್ತಾಳೆ. ರಾತ್ರಿ 12 ಗಂಟೆ ಆಗಿದೆ. ಸಮಯ ಎಷ್ಟಾಗಿದೆ ಅಂತ ಗೊತ್ತಾ ನಿಮ್ಗೆ? ಎಷ್ಟು ಹೆದರ್ಕೊಂಡೆ ನಾನು. ಅಯ್ಯೋ ದೇವ್ರೆ, ನನಗ್ ಸಮಯ ಆಗಿದೆ ಗೊತ್ತಾಗ್ಲಿಲ್ಲ. ಮತ್ತೆ ಇದ್ಯಾರ್ ಸ್ಕೂಟ್ರು? ನನ್ ಸ್ಕೂಟರ್ ನೋಡೋದಿಕ್ಕೆ ತುಂಬಾ ಹಳೇದು ಅನ್ಸತ್ತೆ. ಹಾ, ಆದ್ರೆ ಇದು ಟೆಕ್ನಿಕಲಿ ತುಂಬಾ ಹೊಸದು. ಈ ಸ್ಕೂಟರ್ ಪೆಟ್ರೋಲ್ ಅಲ್ಲಿ ಹೋಗಲ್ಲ, ಕರೆಂಟ್ ಇಂದ ಓಡುತ್ತೆ. ಎಲೆಕ್ಟ್ರಿಕಲ್ ಸ್ಕೂಟರ್. ನಿಜವಾಗ್ಲೂ? ಹಾ, ಆದ್ರೆ ಇದು ಆಗೋದಕ್ಕೆ ಟೈಮ್ ತಗೊಳುತ್ತೆ. ಇದಕ್ಕೊಂದು ಐಟಮ್ ಸಿಗ್ತಾ ಇಲ್ಲ. ಸಿಗತ್ತೆ ರೀ, ಇವಾಗ ಮನೆಗ್ ಬನ್ನಿ, ನಾಳೆ ನಿಮ್ ಕೆಲ್ಸನ ಮುಂದುವರ್ಸೋರಂತೆ. ಸರಿ. ಮಂಜಿತ್ ಎಲ್ಲಾ ವಸ್ತುಗಳನ್ನು ಅಂಗಡಿ ಒಳಗಡೆ ಇಟ್ಟು ಅಂಗಡಿನ ಮುಚ್ಚುತ್ತಾನೆ. ಮಾರನೇ ದಿನ ಮಂಜಿತ್ ಬೆಲ್ಟ್ಗೋಸ್ಕರ ಒಂದ್ ಅಂಗಡಿಯಿಂದ ಇನ್ನೊಂದ್ ಅಂಗಡಿನ ಸುತ್ತುತ್ತಿದ್ದ.
ಎಲ್ಲೂ ಕೂಡ ಅವನಿಗೆ ಬೆಲ್ಟ್ ಸಿಗ್ಲಿಲ್ಲ. ತಿರುಗ್ತಾ ತಿರುಗ್ತಾ ಕೊನೆಗೆ ಅವನೊಂದು ಗುಜುರಿ ಅಂಗಡಿಗ್ ಬರ್ತಾನೆ. ನಿಮ್ಮತ್ರ ದೊಡ್ಡ ಬೈಕಿನ ಬೆಲ್ಟ್ ಇದೆಯಾ? ಒಂದು 30 ಇಂಚಿಂದು? ಎಷ್ಟು ದೊಡ್ಡ ಬೆಲ್ಟ್ ಅಂತೂ ವಾಷಿಂಗ್ ಮಷೀನ್ ಅಲ್ಲೇ ಇರುತ್ತೆ ಮಗು. ಇರೋ, ನಾನ್ ತರ್ತೀನಿ. ಆ ಗುಜುರಿ ಅಂಗಡಿಯವನು ಮಂಜಿತ್ಗೆ ವಾಷಿಂಗ್ ಮಿಷಿನ್ ಬೆಲ್ಟ್ ಅನ್ನ ಕೊಟ್ಟ. ಅದನ್ನ ನೋಡಿ ಮಂಜಿತ್ಗೆ ಖುಷಿ ಆಗತ್ತೆ. ಮಂಜಿತ್ ಆ ಗುಜುರಿ ಅಂಗಡಿಯವನ್ಗೆ ದುಡ್ಡು ಕೊಟ್ಟು ತನ್ನ ಅಂಗಡಿಗೆ ವಾಪಸ್ ಹೊರಟೋಗ್ತಾನೆ. ಅವನ ಅಂಗಡಿಗೆ ಹೋದ್ಮೇಲೆ ಮಂಜಿತ್ ತನ್ನ ಸ್ಕೂಟರ್ಗೆ ಆ ಬೆಲ್ಟ್ ಅನ್ನ ಹಾಕ್ದ. ಸ್ಕೂಟರ್ನ ಸ್ಟಾರ್ಟ್ ಮಾಡ್ದ. ಅವನ್ ಸ್ಕೂಟರು ಸ್ಟಾರ್ಟ್ ಆಗತ್ತೆ. ಅದನ್ನ ನೋಡಿ ಅವನ್ಗೆ ಆಶ್ಚರ್ಯ ಆಗತ್ತೆ. ಕೊನೆಗೂ ನಾನು ಮಾಡ್ಬಿಟ್ಟೆ. ವಾ, ನನ್ನ ಸ್ವಂತ ಸ್ಕೂಟರ್. ಮಂಜಿತ್ ಸ್ಕೂಟರ್ನ ಎಲ್ಲಾ ಪಾರ್ಟ್ ಅನ್ನು ಫಿಕ್ಸ್ ಮಾಡ್ತಾನೆ. ಮತ್ತದ್ರ ಮೇಲೆ ಬಂದು ಕೂತ್ಕೊಂಡ. ಅವನ್ಗೆ ನಂಬಿಕೆನೇ ಆಗ್ಲಿಲ್ಲ ಅವಂದೇ ಒಂದು ಸ್ಕೂಟರ್ ತಯಾರಾಯ್ತು ಅನ್ನೋದು. ಅವನು ನೇರವಾಗಿ ತನ್ನ ಮನೆಗ್ ಹೋಗ್ತಾನೆ. ಜೋರಾಗೆ ಹಾರನ್ ಹೊಡಿತಾನೆ. ಪುಷ್ಪ ಹೊರಗಡೆ ಬಂದು ಸ್ಕೂಟರ್ನ ನೋಡಿ ಆಶ್ಚರ್ಯ ಪಡ್ತಾಳೆ. ಇದ್ ರೆಡಿ ಆಗೋಯ್ತಾ ಇಷ್ಟು ಬೇಗ? ಹಾ, ನೋಡ್ದ್ಯಾ ನಿನ್ನ ಗಂಡನ ಕಮಾಲ್. ಬಾ, ಇದೇ ಖುಷಿಗೆ ನಾನ್ ನಿನ್ನ ಸ್ಕೂಟರ್ ಅಲ್ಲಿ ಕೂರಿಸ್ಕೊಂಡು ನಿನ್ ತವರ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಪುಷ್ಪ ತುಂಬಾ ಖುಷಿಯಿಂದ ಬಂದು ಸ್ಕೂಟರ್ ಅಲ್ಲಿ ಕೂತ್ಕೋತಾಳೆ. ಮಂಜಿತ್ ಅವಳನ್ನ ತವ್ರ ಮನೆಗ್ ಕರ್ಕೊಂಡ್ ಹೋದ. ಅಲ್ಲಿ ಎಲ್ರೂ ಮಂಜಿತ್ ಸ್ಕೂಟರ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಬಾವಾ, ಸ್ಕೂಟರ್ ಅಂತೂ ತಗೊಂಡ್ಬಿಟ್ರಿ, ಆದ್ರೆ ಗೊತ್ತಲ್ವಾ ಪೆಟ್ರೋಲ್ ಎಷ್ಟು ಬೆಲೆ ಅಂತ? ನನಗ್ ಚಿಂತೆ ಇಲ್ಲ, ಯಾಕಂದ್ರೆ ನನ್ ಸ್ಕೂಟರ್ ಪೆಟ್ರೋಲ್ ಇಂದ ಓಡಲ್ಲ, ಇದು ಕರೆಂಟ್ ಇಂದ ಓಡುತ್ತೆ. ಎಲೆಕ್ಟ್ರಿಕಲ್ ಸ್ಕೂಟರ್. ಇದನ್ನ ನಾನೇ ಮಾಡಿರೋದು. ನಿಜವಾಗ್ಲು? ಹಾ. ವಾ, ಅದ್ಭುತ. ಬಾವಾ, ನನಗೂ ಇದೇ ತರ ಸ್ಕೂಟರ್ ಬೇಕು. ಎಷ್ಟ್ ಖರ್ಚಾಗಿರ್ಬೋದು? ಮಂಜಿತ್ ಲೆಕ್ಕ ಹಾಕ್ ನೋಡ್ತಾನೆ. ನನಗಂತೂ 8,000 ಆಗಿತ್ತು. ನಾನ್ ಇವನಿಗೆ 15 ಅಂತ ಹೇಳ್ತೀನಿ, ನನಗೂ ಸ್ವಲ್ಪ ಲಾಭ ಆಗ್ಲಿ. 15,000 ಆಗಿದೆ ಕಣಪ್ಪ. ಏನೋ ಅಷ್ಟೇನಾ? ಹಾಗಾದ್ರೆ ನನಗಂತೂ ಇದು ಬೇಕೇ ಬೇಕು. ಮಂಜಿತ್ ಮೈದನ 15,000 ರೂಪಾಯಿನ ಆ ಕೂಡ್ಲೆ ತಂದು ಮಂಜಿತ್ ಕೊಡ್ತಾನೆ. ಮಂಜಿತ್ ದುಡ್ಡನ್ನ ನೋಡಿ ಖುಷಿ ಪಡ್ತಾನೆ. ಮತ್ತಿನ್ನೇನು, ಮಂಜಿತ್ ಗಾಡಿ ಓಡೋಕ್ ಶುರುವಾಯ್ತು. ಅವನು ಹಳೆ ಸ್ಕೂಟರ್ಗಳನ್ನ ಕೊಂಡ್ಕೊಂಡು ಅದನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಆಗೆ ಮಾಡ್ತಾ ಇದ್ದ. ಮತ್ತದನ್ನ ಕಮ್ಮಿ ದುಡ್ಡಿಗೆ ಮಾರ್ತಾ ಇದ್ದ. ಗ್ರಾಹಕರ ಕ್ಯೂನೇ ಬಂದ್ ನಿಂತ್ಕೊಂಡಿತ್ತು. ಮಂಜಿತ್ ಬಿಸ್ನೆಸ್ ಜೋರಾಗಿ ನಡೀತಿತ್ತು. ಪೆಟ್ರೋಲ್ ಬೆಲೆ ಏರ್ತಾ ಇರೋ ಮಧ್ಯದಲ್ಲಿ ಮಂಜಿತ್ನ ದೇಸಿ ಎಲೆಕ್ಟ್ರಿಕ್ ಸ್ಕೂಟರ್ ಜೋರಾಗಿ ನಡೀತಿತ್ತು. ಮಂಜಿತ್ ಜೀವನನೇ ಬದಲಾಗಿತ್ತು. ಈಗ ಅವನು ಮಂಜಿತ್ ಅಲ್ಲ, ಬದ್ಲಿಗೆ ಮಂಜಿತ್ ಸೇಟು ಆಗಿದ್ದ. ಅವನೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಕಂಪನಿಯ ಮಾಲೀಕ ಆಗಿದ್ದ. ಸರಳ ಒಬ್ಳು ವಿಧವೆ ಆಗಿದ್ಲು. ಜನಗಳ ಮನೆಗ್ ಹೋಗಿ ಕೆಲ್ಸ ಮಾಡ್ತಿದ್ಲು. ಮೋನು, ನಾನ್ ಅಡ್ಗೆ ಮಾಡಿದೀನಿ. ನೀನು ಊಟ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗು. ಸ್ಕೂಲ್ ಮುಗಿಸಿದ್ಮೇಲೆ ನೇರವಾಗಿ ಮನೆಗ್ ಬಾ. ನಿನ್ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿರ್ಬೇಡ. ಹಾ ಅಮ್ಮ, ಸರಿಯಾಗಿದೆ. ಸರಳ ಬೆಳಿಗ್ಗೆನೆ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ಲು. ಅದಾದ್ಮೇಲೆ ಮೋನು ಎದ್ದು ಸ್ಕೂಲಿಗೆ ಅಂತ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿದ್ದ. ಮನೆಯಿಂದ ಹೊರಟಿದ್ದಾಗೆ ಅವನ ಕೆಲ್ಸಕ್ ಬಾರ್ತಾರೋ ಇಬ್ರು ಫ್ರೆಂಡ್ಸ್ ಅವನ್ಗೆ ಸಿಗ್ತಾ ಇದ್ರು. ಹೇ ಬೋಲು, ಇವತ್ ಯಾಕೆ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ನಿನಗ್ ನಾನ್ ಹೇಳಿದ್ನಲ್ವಾ, ಇವತ್ ನಾವು ಆ ಮಾವಿನ ಮರದ ಹತ್ರ ಹೋಗ್ಬೇಕು ಹಾಗೂ ಅದನ್ನ ಮುರಿಬೇಕು ಅಂತ. ಹಾ, ನನಗ್ ನೆನ್ಪಿದೆ. ಆದ್ರೆ ಬೇರೆಯವ್ರ ಮರದಿಂದ ಹಣ್ಣು ಕೀಳೋದು ಕಳ್ತನ ಅಲ್ವಾ? ಹೀಗ್ ಯಾರು ಹೇಳಿದ್ ನಿನಗೆ? ಯಾರು ಸಿಕ್ಕಾಕಳ್ತಾನೋ ಅವನೇ ಕಳ್ಳ. ನಾವು ಮಾವನ್ನ ಕದಿಯೋಣ ಹಾಗೂ ಅಲ್ಲಿಂದ ಓಡಕ್ ಬಿಡೋಣ. ಅಲ್ಲ, ನಮ್ ದೆಸೆಯಿಂದ ಅದರ ಮಾಲೀಕನಿಗೆ ನಷ್ಟ ಆಗುತ್ತೆ ಅಲ್ವಾ? ಆಗ್ಲಿ ಬಿಡು, ನಮಗೇನು. ನಾವಂತೂ ಆ ಸ್ವೀಟ್ ಆಗಿರುವ ಮಾವಿನ ಹಣ್ಣು ತಿನ್ನೋಣ. ಇವಾಗ ಸುಮ್ನೆ ಈ ತರ ಜ್ಞಾನ ಹಂಚ್ಬೇಡ. ಪಪ್ಪು ಬಾ ನನ್ ಮತ್ತೆ ಜೊತೆಗೆ. ಬಂಟಿ ಮೋನುನ ಆ ಮಾವಿನ ಮರದ ಹತ್ರ ಕರ್ಕೊಂಡ್ ಹೋಗ್ತಾರೆ. ಮರದಲ್ಲಿ ಸಿಕ್ಕಾಪಟ್ಟೆ ಹಣ್ಣಾಗಿರೋ ಮಾವಿನ ಹಣ್ಣು ಇದ್ವು. ನಾನ್ ಮೇಲ್ ಹೋಗಿ ಮಾವಿನ ಹಣ್ಣನ್ನ ಎಸಿತೀನಿ, ನೀವೆಲ್ಲ ಒಟ್ಟು ಸೇರ್ಸಿ. ಸರಿ. ಪಪ್ಪು ಕಾಂಪೌಂಡ್ ಸಹಾಯದಿಂದ ಮರಕ್ ಹತ್ತತಾನೆ. ಮರದಲ್ಲಿ ಹಣ್ಣಾಗಿರೋ ಮಾವಿನ ಹಣ್ಣನ್ನ ಕೀಳ್ತಿದ್ದ. ಕಡೆ ನಿಂತಿದ್ದವರು ಹಣ್ಣನ್ನ ಕೂಡ್ ಹಾಕೋತಾ ಇದ್ರು. ಸಿಕ್ಕಾಪಟ್ಟೆ ಮಾವಿನ ಹಣ್ಣನ್ನ ಕೂಡ್ ಹಾಕೊಂಡಿದ್ರು. ಆಮೇಲೆ ಬಂಟಿ ನೋಡ್ತಾನೆ, ಒಬ್ಬ ವ್ಯಕ್ತಿ ದಂಡ ಹಿಡ್ಕೊಂಡು ಅವ್ರ ಕಡೆನೆ ಓಡ್ ಬರ್ತಿದ್ದ. ಲೋ ಪಪ್ಪು, ಕೆಳಗ್ ಬಾ. ಅನ್ಸುತ್ತೆ ಇದ್ರ ಮಾಲೀಕ ಬಂದ್ಬಿಟ್ಟ. ಅಯ್ಯೋ ದೇವ್ರೇ!
ಪಪ್ಪು ಮರದಿಂದ ಕೆಳಗ್ ಧುಮುಕ್ತಾನೆ ಮತ್ತೆ 3 ಜನ ಅಲ್ಲಿಂದ ಓಡ್ ಹೋಗ್ತಾರೆ. ಸ್ವಲ್ಪ ದೂರದವರೆಗೂ ಆ ವ್ಯಕ್ತಿ ಅವ್ರನ್ನ ಹಿಂಬಾಲಿಸ್ಕೊಂಡ್ ಬಂದ. ಆಮೇಲೆ ಸುಸ್ತಾಗಿ ನಿಂತ್ಕೊಂಡ್ಬಿಟ್ಟ. 3 ಜನ ಓಡ್ಕೊಂಡು ಪಾರ್ಕ್ ಹತ್ರ ಬಂದ್ರು. ಏನ್ ಮಜಾ ಬಂತಲ್ವಾ? ನನಗನ್ಸಿತ್ತು ಆ ವ್ಯಕ್ತಿ ನಮಗೆ ಚೆನ್ನಾಗಿ ಹೊಡಿತಾನೆ ಅಂತ. ಅವನ ಹತ್ರ ಎಷ್ಟು ದೊಡ್ಡ ಕೋಲಿತ್ತು. ಒಂದ್ ವೇಳೆ ಒಂದೇಟ್ ಹೊಡೆದಿದ್ರೆ ನಮ್ ಕತೆ ಏನಾಗ್ತಿತ್ತು? ಲ ಮೋನು, ನೀನ್ ತುಂಬಾ ಹೆದ್ರು ಪಕ್ಲಾ. ನೋಡು, ನಾವು ಅವನ್ ಮರದಿಂದ ಎಷ್ಟ್ ಮಾವಿನ ಹಣ್ಣು ಕಿತ್ತಿದೀವಿ. ಅವ್ನ್ ನಮ್ಮನ್ನ ಹಿಡಿಯಕ್ ಆಯ್ತಾ? ಯಾರ್ ಸಿಕ್ಕಾಕೊಳ್ತಾನೋ ಅವನೇ ಕಳ್ಳ. ನೋಡು, ಅವ್ನ್ ನಮ್ಮನ್ನ ಹಿಡಿಲಿಲ್ಲ, ಅದಕ್ಕೆ ನಾವು ಕಳ್ರಲ್ಲ. ಹೌದು, ಬಾ ಇವಾಗ ನಾವು ಸ್ವೀಟ್ ಮಾವಿನ ಹಣ್ಣು ತಿನ್ನೋಣ. 3 ಜನ ಸ್ನೇಹಿತರು ಸೇರ್ಕೊಂಡು ಹಣ್ಣನ್ನ ತಿನ್ನೋಕ್ ಶುರು ಮಾಡಿದ್ರು. ಮೋನುಗ್ ಗೊತ್ತಿತ್ತು ಅದು ತಪ್ಪು ಅನ್ನೋದು. ಆದ್ರೆ ಅವನಿಗೆ ಮಾವಿನ ಹಣ್ಣಂದ್ರೆ ಇಷ್ಟ. ಅವ್ರಮ್ಮ ಅವನಿಗೆ ಮಾವಿನ ಹಣ್ಣು ಕೊಡ್ಸೋ ಶಕ್ತಿ ಇರ್ಲಿಲ್ಲ. ಹಣ್ಣು ತಿಂದ ಮೇಲೆ 3 ಜನ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಗೇಟ್ ಅಲ್ಲಿ ರೋಹನ್ನ ಅವ್ರು 3 ಜನ ನೋಡ್ತಾರೆ. ರೋಹನ್ ಅಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ಅವ್ರ ಸಂಪಾದನೆ ತುಂಬಾ ಚೆನ್ನಾಗಿತ್ತು. ಆ ಕಾರಣಕ್ಕೆ ಅವನ್ ಹತ್ರ ಬೇರೆ ಮಕ್ಕಳಿಗಿಂತ ಜಾಸ್ತಿ ವಸ್ತುಗಳಿತ್ತು. ರೋಹನ್ ಯಾವಾಗ್ಲೂ ತನ್ನ ಸ್ಮಾರ್ಟ್ ಫೋನ್ ಅನ್ನ ಶೋ ಆಫ್ ಮಾಡ್ತಿದ್ದ. ಏ ಗೆಳೆಯರೇ, ನಿಮಗೆ ಫ್ರೀ ಫೈರ್ ಗೇಮ್ ಆಡ್ಬೇಕಾ ಹೇಳಿ? ಇಲ್ಲ. ಅಯ್ಯೋ, ನಾನಂತೂ ಮರ್ತೆ ಹೋಗಿದ್ದೆ. ನಿಮ್ ಹತ್ರ ಎಲ್ಲ ಸ್ಮಾರ್ಟ್ ಫೋನೇ ಇಲ್ಲ, ಅದಕ್ಕೆ ನಿಮಗೆ ಗೇಮ್ ಆಡಕ್ಕೂ ಕೂಡ ಆಗಲ್ಲ. ನಿನ್ನ ಹತ್ರ ಇದೆಯಲ್ವಾ, ನೀನ್ ನಿನ್ನ ಸ್ಮಾರ್ಟ್ ಫೋನ್ ಅಲ್ಲಿ ಗೇಮ್ ಆಡ್ತಾ ಕೂತ್ಕೋ. ಇವಾಗ ನೀನ್ ಇಲ್ಲಿಂದ ಹೊರಟೋಗೋ, ಗೊತ್ತಾಯ್ತಾ? ರೋಹನ್ ಯಾವಾಗ್ಲೂ 3 ಜನನ್ನ ಸತಾಯಿಸೋದಿಕ್ಕೆ ಕಾರಣಗಳನ್ನ ಹುಡುಕ್ತಿದ್ದ. ರೋಹನ್ ಮಾತು ಮೋನುಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನೀನ್ ಇವನ್ ಬಗ್ಗೆ ಯೋಚನೆ ಮಾಡ್ಬೇಡ. ಹಾ, ಎಷ್ಟು ಕೊಳಕಾಗಿದ್ದಾನೆ ಇವನು. ಮೋನು ಸ್ಕೂಲಲ್ಲಿ ಮತ್ತೆ ಸ್ಕೂಲಿಂದ ಹೊರಗ್ ಕೂಡ ಯಾವಾಗ್ಲೂ ಅದನ್ನೇ ಯೋಚಿಸ್ತಿದ್ದ, ನನ್ ಹತ್ರನೂ ಒಂದು ಸ್ಮಾರ್ಟ್ ಫೋನ್ ಇರ್ಬೇಕಿತ್ತು ಅಂತ. ಮತ್ತೆ ಸ್ಮಾರ್ಟ್ ಫೋನ್ ಕನ್ಸನ್ನ ಕಾಣ್ತಾ ಕಾಣ್ತಾ ಮೋನು ನಿದ್ದೆಗ್ ಜಾರ್ದ. ಮಾರನೇ ದಿನ ಬೆಳಿಗ್ಗೆ ಸರಳಾ ಮೋನುನ ಎಬ್ಬಿಸ್ತಾಳೆ. ಅವತ್ತು ಭಾನುವಾರ ಆಗಿತ್ತು. ಸರಳ ಮತ್ತೆ ಮೋನು ಇಬ್ಬರಿಗೂ ರಜದ ದಿನ. ಅಯ್ಯ ಅಮ್ಮ, ಇವತ್ತಾದ್ರೂ ಮಲ್ಗಕ್ ಬಿಡು. ಸೂರ್ಯ ನೆತ್ತಿನ ಮೇಲ್ ಬಂದ್ಮೇಲೆ ನೀನ್ ಹೇಳ್ತೇನು? ಸ್ವಲ್ಪ ಹೊತ್ತಲ್ಲೇ ಎದ್ದೇಳ್ತೀನಮ್ಮ. ಸರಳ ಕೊನೆಗೆ ಮೋನುನ ಎಬ್ಬಿಸ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಮೋನು ಟೀ ಕುಡಿಯೋಕ್ ಕೂತ್ಕೊಂಡ. ಅಮ್ಮ, ನಾನ್ ನನ್ ಗೆಳೆಯರ ಜೊತೆಗೆ ಸೈಕಲ್ ಓಡ್ಸಕ್ ಹೋಗ್ತಾ ಇದ್ದೀನಿ. ಆಯ್ತು, ಮಧ್ಯಾಹ್ನದೊತ್ತಿಗೆ ಬಂದ್ಬಿಡು. ಹಾ, ಬಂದ್ಬಿಡ್ತೀನಿ. ಇಲ್ ಕೇಳಿಲ್ಲಿ, ನಿನ್ನ ಫ್ರೆಂಡ್ಸು ಅಂದ್ರೆ ಬಂಟಿ ಪಪ್ಪು ಅಲ್ಲ ತಾನೇ? ಅಮ್ಮ, ನೀನ್ ಸುಮ್ನೆ ಅವ್ರಿಗೆ ಬೈತಾ ಇರ್ತೀಯ. ಅವರಿಬ್ರು ತುಂಬಾನೇ ಒಳ್ಳೆಯವರು, ಗೊತ್ತಾ? ಇಲ್ಲ ಪುಟ, ಅವ್ರಿಬ್ರು ಒಳ್ಳೆಯವ್ರಲ್ಲ. ಎಲ್ರಿಗೂ ತಿರ್ಗಿಸ್ ಉತ್ತರ ಕೊಡ್ತಾರೆ, ಕಳ್ತನ ಮಾಡ್ತಾರೆ. ಅವ್ರ ಜೊತೆ ಸೇರಿದ್ರೆ ಆಮೇಲೆ ನೀನು ಹಾಳಾಗ್ ಹೋಗ್ತೀಯ. ಖಂಡಿತ ನೀನ್ ಅವ್ರ ಜೊತೆ ಸೇರ್ಬಾರ್ದು. ಸರಿ ಅಮ್ಮ, ಇರೋದಿಲ್ಲ. ಇವಾಗ ನಾನ್ ಬರ್ತೀನಿ. ಮೋನು ತನ್ನ ಸೈಕಲ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಅವನು ತನ್ನ ಸ್ನೇಹಿತರ ಜೊತೆ ಗ್ರೌಂಡ್ಗೆ ಹೋಗ್ತಾನೆ. ಆಮೇಲೆ 3 ಜನ ಸೇರ್ಕೊಂಡು ಸರ್ಕಸ್ ಮಾಡ್ತಾರೆ. ಪಪ್ಪು ಮತ್ತೆ ಬಂಟಿ ಸರ್ಕಸ್ ಮಾಡ್ತಿದ್ರು. ಆಗ ಮೋನು ಗಮನ ನೆಲದಲ್ಲಿ ಬಿದ್ದಿರೋ ಅಂತ ಹೊಳೆಯೋ ವಸ್ತು ಮೇಲೆ ಹೋಗತ್ತೆ. ಅವನು ಆ ವಸ್ತುನ ಎತ್ಕೊಂಡು ನೋಡಿದ್ರೆ ಅದು ಸ್ಮಾರ್ಟ್ ಫೋನ್ ಆಗಿತ್ತು. ಅನ್ಸುತ್ತೆ ಯಾರ್ದೋ ಫೋನ್ ಬಿದ್ದೋಗ್ಬಿಟ್ಟಿದೆ. ಬಂಟಿ ಮತ್ತೆ ಪಪ್ಪು ಅವ್ರ ಹತ್ರ ಬರ್ತಾರೆ. ಸ್ಮಾರ್ಟ್ ಫೋನ್ ಅಲ್ಲ, ಐಫೋನ್ ಇದು. ಅರೆ ವಾ, ನಿನಗಂತೂ ಲಾಟ್ರಿನೇ ಹೊಡಿತು. ನೀನು ಸ್ಮಾರ್ಟ್ ಫೋನಿಗೋಸ್ಕರ ಒದ್ದಾಡ್ತಿದ್ದೆ ಅಲ್ವಾ? ಆ ದೇವ್ರು ನಿನಗೆ ಐಫೋನೇ ಕೊಟ್ಬಿಟ್ಟ. ಆದ್ರೆ ಇದು ನಂದಲ್ಲ, ಬೇರೆ ಯಾರ್ದೋ. ನಾವಿದನ್ನ ಅವನ ಮಾಲೀಕನಿಗೆ ಒಪ್ಪಿಸ್ಬೇಕು. ಲೋ ದಡ್ಡ, ನಿನಗ್ ಸಿಕ್ಕಿದೆ ಅಂದ್ಮೇಲೆ ಇದು ನಿಂದೆ ಅಲ್ವಾ? ದೇವ್ರು ನಿನಗೆ ಕೊಟ್ಟಿದ್ದಾನೆ, ಅದಕ್ಕೆ ಇದು ನಿಂದೆ. ಐಫೋನ್ ಅಲ್ಲಿ ಒಳ್ಳೊಳ್ಳೆ ಗೇಮ್ ಇರುತ್ತೆ, ಗೊತ್ತಾ? ಬಂಟಿ ಮತ್ತೆ ಪಪ್ಪು ಆ ಐಫೋನ್ ಅಲ್ಲಿ ಗೇಮ್ಸ್ ಆಡ್ತಾ ಇದ್ರು ಮತ್ತೆ ವಿಡಿಯೋ ನೋಡ್ತಾ ಇದ್ರು. ಹೀಗೆ ಸ್ವಲ್ಪ ಗಂಟೆಗಳು ಕಳೆದು ಹೋಯ್ತು. ಇವಾಗ ನಾನು ಮನೆಗೆ ಹೋಗ್ಬೇಕು. ಅಮ್ಮ ಕಾಯ್ತಾ ಇರ್ತಾಳೆ. ಅಯ್ಯೋ, ಇದನ್ ತಗೊಂಡ್ ಹೋಗು, ನಿನ್ನ ಐಫೋನ್. ಪಪ್ಪು ಆ ಫೋನ್ ಅನ್ನ ಮೋನುಗ್ ಕೊಡ್ತಾನೆ. ಮೋನುಗೆ ಐಫೋನ್ ತುಂಬಾ ಇಷ್ಟ ಆಗತ್ತೆ, ಅದಕ್ಕೆ ಇಟ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ. ದಾರಿ ಉದ್ದಕ್ಕೂ ಅವನು ಐಫೋನ್ ಅನ್ನ ನೋಡ್ಕೊಂಡೇ ಹೋದ.
ಮೋನು ಐಫೋನ್ ತಗೊಂಡು ಮನೆಗ್ ಬಂದ. ಅವನು ತನ್ನ ಐಫೋನ್ ನನ್ನ ಮನೇಲ್ ಬಚ್ಚಿಟ್ಟ. ನಿನಗೋಸ್ಕರ ನಿನಗಿಷ್ಟ ಆಗಿರೋ ಆಲೂ ಪರಾಟ ಮಾಡಿದೀನಿ, ಕೈ ಕಾಲ್ ತೊಳ್ಕೊಂಡ್ ಬಾ. ಬಂದೆ ಅಮ್ಮ. ಮೋನು ಊಟ ಮಾಡೋದು ಕೂತ್ಕೋತಾನೆ. ಆದ್ರೆ ಐಫೋನ್ ಬಗ್ಗೆ ಅಮ್ಮನ ಹತ್ರ ಅವನೇನು ಹೇಳಲ್ಲ. ಅವನು ಗೊತ್ತಿತ್ತು ಅವ್ರಮ್ಮ ಅವನನ್ನ ಚೆನ್ನಾಗ್ ಬೈತಾರೆ ಅನ್ನೋದು. ಹೋಗ್ಲಿ ಬಿಡಿ, ಅವನ್ ಹೇಗೋ ಪರಾಟ ತಿಂದು ಮುಗಿಸ್ದ. ಅರೆ, ಇದೇನಿದು, ನೀನು ಒಂದೇ ಒಂದ್ ಪರಾಟ ತಿಂದೆ? ಹಾ ಅಮ್ಮ, ನನಗ್ ಹಸು ಇಲ್ಲ, ಯಾಕೆ? ಹಾಗೆ ಸುಮ್ನೆ. ಸರಿ, ಹಸ್ವಾದಾಗ ಬಂದು ಮತ್ತೆ ತಿನ್ನು. ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ರೇಷನ್ ತಗೊಂಡ್ ಬರೋದಕ್ಕೆ. ನೀನು ಮನೆ ಕಡೆ ಜೋಪಾನ. ಸರಿ ಅಮ್ಮ. ಸರಳ ಹೋಗ್ತಿದ್ದ ಹಾಗೆ ಮೋನು ಆ ಐಫೋನ್ ಅನ್ನ ತೆಗ್ದು ಅದ್ರಲ್ಲಿ ಗೇಮ್ ಆಡೋಕ್ ಶುರು ಮಾಡ್ದ. ಮೋನು ತುಂಬಾ ಖುಷಿಯಾಗಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನ ಇಬ್ರು ಫ್ರೆಂಡ್ಸು ಬರ್ತಾರ ಮನೆಗೆ. ಆಮೇಲೆ ಅವ್ರೆಲ್ರೂ ಒಟ್ಟಿಗೆ ಸೇರ್ಕೊಂಡು ಐಫೋನ್ ಅಲ್ಲಿ ಗೇಮ್ ಆಡ್ತಿರ್ತಾರೆ. ನಾಳೆ ನೀನು ಈ ಐಫೋನ್ ತಗೊಂಡ್ ಸ್ಕೂಲಿಗ್ ಬಾ. ಆ ರೋಹನಿಗಂತೂ ಊರ್ದೋಗ್ಬಿಟ್ಟ ಸತ್ತೇ ಹೋಗ್ತಾನೆ. ಅವರು ಮಾತಾಡೋ ಸಮಯದಲ್ಲಿ ಸರಳ ಮನೆಗ್ ಬಂದ್ಬಿಡ್ತಾಳೆ. ಸರಳನ ನೋಡ್ತಿದ್ದ ಹಾಗೆ ಮೋನು ಐಫೋನ್ ಅನ್ನ ಬೆಡ್ಶೀಟ್ ಕೆಳಗಡೆ ಬಚ್ಚಿಟ್ಟ. ಇವ್ರಿಬ್ರು ಇಲ್ಲೇನ್ ಮಾಡ್ತಾ ಇದ್ದಾರೆ? ಹೋಮ್ವರ್ಕ್ ತಗೊಂಡೋಗಕ್ ಬಂದಿದ್ವಿ ಆಂಟಿ. ಬರೀ ಬುಕ್ ತಗೊಂಡ್ ವಾಪಸ್ ಹೋಗ್ಬಿಡ್ತೀವಿ. ಪಪ್ಪು ಮೋನುಗೆ ಒಂದ್ ಬುಕ್ ಅನ್ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅವ್ರು ಹೋಗ್ತಿದ್ದ ಹಾಗೆ ಸರಳ ಮೋನುನ ಚೆನ್ನಾಗ್ ಬೈತಾಳೆ. ನಿನ್ಗೆ ಎಷ್ಟು ಸಲ ಹೇಳಿದೀನಿ ನೀನ್ ಅವರಿಂದ ದೂರ ಇರು ಅಂತ. ಪುಸ್ತಕ ತಗೊಂಡೋಗಕ್ ಬಂದಿದ್ರಮ್ಮ. ನಿನಗ್ ಗೊತ್ತಿಲ್ಲ ಪುಟ್ಟ, ನಿನ್ ಮಾವಂಗೂ ಕೂಡ ಇದೇ ತರ ಫ್ರೆಂಡ್ಸ್ ಇದ್ರು. ನಿನ್ ಮಾವ ತುಂಬಾ ಒಳ್ಳೆಯವರಾಗಿದ್ರು. ಆದ್ರೆ ಅವ್ರ ಫ್ರೆಂಡ್ಸು ಕಳ್ತನ ಮಾಡ್ದಾಗ ಪೊಲೀಸರು ನಿನ್ ಮಾವನ್ನೂ ಕರ್ಕೊಂಡ್ ಹೋದ್ರು. ಆವತ್ತಿಂದ ಜನಗಳು ನಮ್ ಕುಟುಂಬದವ್ರನ್ನ ಕೆಟ್ಟೋರು ಅನ್ಕೋತಾರೆ. ನಿನ್ನ ಜೀವನದಲ್ಲೂ ಹಾಗಾಗೋದು ನನಗಿಷ್ಟ ಇಲ್ಲಪ್ಪ. ಅವರಿಬ್ರ ಕಾರಣದಿಂದ ಪೊಲೀಸರು ನಿನ್ನನ್ನ ಹಿಡ್ಕೊಂಡ್ ಹೋಗೋದು ಕೂಡ ನನಗಿಷ್ಟ ಇಲ್ಲ. ಪೊಲೀಸ್ ಹೆಸರು ಕೇಳ್ತಿದ್ದ ಹಾಗೆ ಮೋನು ಹೆದರ್ಕೋತಾನೆ. ಅವನು ಅಳ್ತಾ ಅವ್ರ ಅಮ್ಮನ್ಗೆ ಐಫೋನ್ ಅನ್ನ ಕೊಟ್ಟು ಎಲ್ಲಾ ವಿಷಯನೂ ಹೇಳ್ತಾನೆ. ನಾನ್ ಕಳ್ತನ ಮಾಡಿಲ್ಲ ಅಮ್ಮ. ಬೇರೆಯವ್ರ ವಸ್ತುನ ಅವ್ರಿಗೆ ಹೇಳ್ದೆ ತಗೊಳ್ಳೋದು ಅಂದ್ರೆ ಅದು ಕಳ್ತನಾನೇ. ಇಲ್ಲ ಅಮ್ಮ, ನಾನ್ ಕಳ್ಳ ಅಲ್ಲ. ನನ್ನಿಂದ ತಪ್ಪಾಗಿ ಹೋಯ್ತು, ಕ್ಷಮಿಸ್ಬಿಡು ನನ್ನನ್ನ. ಅದೇ ಸಮಯಕ್ಕೆ ಐಫೋನ್ ರಿಂಗ್ ಆಗತ್ತೆ. ಸರಳ ಫೋನ್ ರಿಸೀವ್ ಮಾಡ್ತಾಳೆ. ಹಲೋ, ನಾನು ಮಾರ್ಕೆಟ್ ಅಲ್ಲಿರೋ ಅಂತ ಆ ಗಲ್ಲಿಯಿಂದ ಮಾತಾಡ್ತಿದ್ದೀನಿ. ಈ ಫೋನ್ ನನ್ ಮಗನ್ಗೆ ದಾರಿನಲ್ಲಿ ಸಿಕ್ತಂತೆ. ಹಾ, ಬನ್ನಿ. ಸ್ವಲ್ಪ ಹೊತ್ತಿನ ನಂತರ ಫೋನ್ ಮಾಲೀಕ ಅವ್ರ ಮನೆ ಹತ್ರ ಬರ್ತಾನೆ. ಸರಳ ಆ ಫೋನ್ ಅನ್ನ ವಾಪಸ್ ಕೊಡ್ತಾಳೆ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಇತ್ತೀಚೆಗೆಲ್ಲ ಬೇರೆಯವ್ರ ವಸ್ತುನ ಯಾರು ವಾಪಸ್ ಮಾಡ್ತಾರೆ? ನೀವೆಲ್ಲ ತುಂಬಾ ಒಳ್ಳೆಯವರು. ಧನ್ಯವಾದ. ಬರ್ತೀನಿ ಮಗನೇ. ಆ ವ್ಯಕ್ತಿ ಫೋನ್ ಅನ್ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಸರಳ ಕೋಪದಲ್ಲಿ ಮೋನುನ ನೋಡ್ತಾಳೆ. ಈಗ್ಲೂ ಕೂಡ ಅವನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಲು. ಮೋನು 1000 ಸಲ ಸಾರಿ ಕೇಳಿದ್ದ, ಆದ್ರೆ ಅವನ್ ಮಾತನ್ನ ಅವಳು ಕೇಳಿಸ್ಕೊಳ್ಳಿಲ್ಲ. ಕೊನೆಗೆ ರಾತ್ರಿ ಮೋನು ಜೋರಾಗಿ ಅಳಕ್ ಶುರು ಮಾಡ್ದ. ನನ್ನನ್ನ ಕ್ಷಮಿಸ್ಬಿಡು. ನೀವೇನ್ ಹೇಳ್ತೀರಾ ನಾನು ಅದನ್ನೇ ಮಾಡ್ತೀನಿ. ಆ ಇಬ್ರು ಫ್ರೆಂಡ್ಸ್ ಇಂದಾಗಿ ನೀನು ಕಳ್ತನ ಮಾಡಿದ್ಯಾ ಮೋನು. ಇನ್ನು ಮುಂದೆ ಅವರಿಬ್ರು ಜೊತೆ ನೀನ್ ಯಾವತ್ತೂ ಸೇರ್ಬಾರ್ದು, ಅರ್ಥ ಆಯ್ತಾ? ಅವರಿಬ್ರು ಸೇರಿ ನಿನ್ ಜೀವನನ ಹಾಳ್ ಮಾಡ್ಬಿಡ್ತಾರೆ. ಸರಿ ಅಮ್ಮ, ನಾನ್ ಮಾತ್ ಕೊಡ್ತೀನಿ. ಇವತ್ತಿಂದ ನಾನು ಅವ್ರ ಜೊತೆಗೆ ಇರೋದೇ ಇಲ್ಲ. ಸರಳ ಮೋನುನ ಕ್ಷಮಿಸಿದ್ಲು. ಮೋನು ಕೂಡ ತನ್ನ ತಪ್ಪನ್ನ ಅರ್ಥಕೊಂಡಿದ್ದ. ಆವತ್ತಿಂದ ಅವನು ಯಾವತ್ತೂ ಕೂಡ ಪಪ್ಪು ಮತ್ತೆ ಬಂಟಿ ಜೊತೆ ಸೇರ್ಲಿಲ್ಲ. ಅವನು ತನ್ನ ಕೆಟ್ಟ ಸಹವಾಸನ ಬಿಟ್ಬಿಟ್ಟ.